ಕಾಂಪ್ಲಿಕೇಶನ್ಗೆ ಮೊದಲು ಲಿವರ್ದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ವರ್ಕ್ ಇದೆ, ಗ್ಲೂಕೋಸ್ ಸ್ಟೋರೇಜ್. ನಾವು ತಿಂದ ಗ್ಲೂಕೋಸ್ ಸ್ಟೋರೇಜ್ ಮಾಡ್ತದೆ. ಈ ಡಯಾಬಿಟಿಸ್ ಇರೋರಿಗೆ ಏನಾದರೂ ಗ್ಲೂಕೋಸ್ ಕಡಿಮೆ ಆದರೆ ಅದೇ ರಿಲೀಸ್ ಮಾಡಿ ನಿಯೋ ಗ್ಲೂಕೋಜೆನಿಸಿಸ್. ಇದು ಭಾಳ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಲಿವರ್. ಲಿವರ್ ಫೇಲ್ಯೂರ್ ಆದಾಗೆ ಪೇಷಂಟ್ ಬೆಡ್ ಮೇಲೆ ಇರ್ತಾನೆ, ಯಾಕಂದರೆ ಅಡ್ಮಿಷನ್ ಆಗಿರ್ತದೆ. ಲಿವರ್ ಫೇಲ್ಯೂರ್ ಆದಾಗೆ ಬಿಲಿರುಬಿನ್ ನಮ್ಗೆ ಭಾಳ ಇಂಪಾರ್ಟೆಂಟ್. LFT ಅಂತೀವಿ, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗೆ ಎಂಜೈಮ್ಸ್ ಇರ್ತಾವೆ ನಮ್ಮ ಲಿವರ್ ಫಂಕ್ಷನ್ ಟೆಸ್ಟ್. ಬಿಲಿರುಬಿನ್ ಲೆವೆಲ್ಲು, LDH ಅಂತೀವಿ ನಾವು, SGOT, SGPT ಇವೆಲ್ಲ ಇರ್ತವೆ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ವೆದರ್ ಈಸ್ ಇನ್ ಲಿವರ್ ಫೇಲ್. ಆಮೇಲೆ ಕ್ಲಾಟಿಂಗ್ ಮೆಕ್ಯಾನಿಸಮ್. ಎಷ್ಟೋ ಸಾರಿ ಲಿವರ್ ಫೇಲ್ಯೂರ್ ಆದಾಗೆ ಎಲ್ಲಂದ್ರೆ ಅಲ್ಲೇ ಬ್ಲೀಡಿಂಗ್ ಆಗುತ್ತೆ. ಇದು ಕೂಡ ಭಾಳ ಇಂಪಾರ್ಟೆಂಟ್. ಕಣ್ಣಲ್ಲಿ ಬ್ಲೀಡಿಂಗ್, ಮೂಗಿನ ಬ್ಲೀಡಿಂಗು ಇವೆಲ್ಲವೂ ಕೂಡ ಲಿವರ್ ಫೇಲ್ಯೂರ್ ಆದಾಗೆ. ಸೊ ಈ ಲಿವರ್ ಫೇಲ್ಯೂರ್ನ ಡಿಟೆಕ್ಟ್ ಮಾಡೋದು ಈಸಿ, ಬಟ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನೀವು ಅವಲೇ ಕೇಳಿದ್ರಿ, ಆರೋಗ್ಯವಾದ ಲಿವರ್ನ ಉಳಿಸ್ಕೋಬೇಕು ಅಂದರೆ ಆಲ್ಕೋಹಾಲ್ನ ಅವಾಯ್ಡ್ ಮಾಡಿ, ವೆಜಿಟೇಬಲ್ಸ್, ಸೊಪ್ಪು, ತರಕಾರಿಗಳು, ಹಣ್ಣುಗಳು ಇದು ಭಾಳ ಇಂಪಾರ್ಟೆಂಟು. ಅದನ್ನು ಉಪಯೋಗಿಸಿ, ನಿಮ್ಮ ಲಿವರ್ಗೆ ಒಳ್ಳೆಯದು. ಆದ್ದರಿಂದ ಪರ್ಟಿಕ್ಯುಲರ್ಲಿ ಇದೊಂದೇ ಟಾರ್ಗೆಟ್, ಆಲ್ಕೋಹಾಲ್ ಬಿಟ್ಟರೆ ಬೇರೆ ಇದೇನಿಲ್ಲ. ನಾನ್ ವೆಜಿಟೇರಿಯನ್ಸ್ಗೂ ಕೂಡ ಪರ್ಟಿಕ್ಯುಲರ್ಲಿ ಒಂದು ವಿಟಮಿನ್, ನಾನ್ ವೆಜಿಟೇರಿಯನ್ ಮಾತನಾಡುವಾಗ ನಾನು ಯಾವಾಗಲೂ ಹೇಳ್ತೀನಿ, B12 ವೆಜಿಟೇರಿಯನ್ ಫುಡ್ಡಲ್ಲಿ ಇರೋದಿಲ್ಲ. ಆ್ಯಂಡ್ ಸ್ಟಮಕ್ನೊಳಗೆ ಇದು ಅಬ್ಸರ್ವ್ ಆಗಬೇಕು ಅಂದರೆ ಆ್ಯಸಿಡ್ ಇರಬೇಕು. ಎರಡನೇದು, ನಮ್ಮ ಕರ್ಳ್ನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಕೂಡ ಈ ವಿಟಮಿನ್ B12ನ ಉತ್ಪತ್ತಿ ಮಾಡುತ್ತೆ.